ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಸತ್ಯವರ ದುಗ್ಧಾಬ್ಧೇ ರುತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯ ಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಎಲ್ಲ ಮಿತ್ರರಿಗೂ ಸುಪ್ರಭಾತ. ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಸತ್ಯರಾಮ ಅಂತ ಯಾವ ಆ ರಾಮಚಂದ್ರ ದೇವರ ಸತ್ಯವಾದ ಅನುಗ್ರಹ ಮಾತ್ರದಿಂದ ನಮ್ಮ ಈ ಒಂದು ಸುಭಾಷಿತಗಳ ನಿತ್ಯ ರಸಾಭಿಷಿಂಚನದ ಕಾರ್ಯಕ್ರಮ ಅತ್ಯಂತ ನಿರ್ವಿಘ್ನವಾಗಿ ನಡೀತಾ ಇದೆ. ಈ 9 ದಿನಗಳ ಕಾಲದಲ್ಲಿ ಯಾವ ಆ ರಾಮದೇವರ ಆದರ್ಶವನ್ನು ರಾಮಾಯಣದ ಸಂದೇಶ ರೂಪದಲ್ಲಿ ನಾವು ತಿಳಿದಿದ್ದೇವೆ. ಅಂತಹ ಪ್ರಭುವಾದ ಶ್ರೀರಾಮಚಂದ್ರನ ಅವತಾರ ಮಾಡಿದಂತಹ ದಿನ ಅದು ಈ ರಾಮನವಮಿ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಋಷ್ಯಶೃಂಗರ ಅದ್ಭುತವಾದ ತಪಸ್ಸಿನ ಪ್ರಭಾವದಿಂದ ದಶರಥ ರಾಜನ ಸಾಧನ, ಕೌಸಲ್ಯೆಯ ಪುಣ್ಯ ಎಲ್ಲವೂ ಕೂಡಿ ಬಂದಾಗ ಅಲ್ಲಿ ಯಜ್ಞದಿಂದ ಬಂದ ಪಾಯಸದಿಂದ ಆ ಕೌಸಲ್ಯೆ ಗರ್ಭವನ್ನು ಧಾರಣೆ ಮಾಡಿ ಈ ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿ ಪುನರ್ವಸು ನಕ್ಷತ್ರ ಭಾನುವಾರದಂದು ಆ ಭಾನುವಂಶ ಸೋಮನಾದಂತಹ ಶ್ರೀರಾಮಚಂದ್ರನನ್ನು ಅವಳು ತಾನು ಜನ್ಮ ನೀಡಿದ್ದಾಳೆ. ಇಡೀ ಭುವನಕ್ಕೆ ಮಂಗಲ ನೀಡುವಂತಹ ಶ್ರೀರಾಮಚಂದ್ರನ ಜನನ ಇದು ಈ ದಿನದಂದು ಆಗಿದೆ. ಅತ್ಯಂತ ಪವಿತ್ರವಾದಂತಹ ದಿನ ಈ ರಾಮನವಮಿ. ಎಲ್ಲರನ್ನೂ ಉದ್ಧಾರ ಮಾಡುವುದಕ್ಕಾಗಿ ಪರಮಾತ್ಮ ವೈಕುಂಠದಿಂದ ಇಳಿದು ಬಂದಂತಹ ಶ್ರೇಷ್ಠವಾದಂತಹ ದಿನ. ಈ ದಿನದಂದು ರಾಮಾಯಣದ ಸಂದೇಶವನ್ನು ತಿಳಿಯುವುದು ಬಹಳ ಮಹತ್ವದ್ದು. ಸಂಪೂರ್ಣವಾದ ರಾಮಾಯಣವನ್ನು ಅವಶ್ಯವಾಗಿ ಎಲ್ಲರೂ ಕೇಳಿ. ಈ ಒಂದು 8 ದಿನಗಳಿಂದ ನಾನು ಬೇರೆ ಬೇರೆ ಸಂದೇಶವನ್ನು ಹೇಳಿದ್ದೇನೆ. ಯುದ್ಧ ಮುಗಿದ ಮೇಲಿನ ಒಂದು ಸಂದೇಶವನ್ನು ಇವತ್ತು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ರಾಮದೇವರು ಅದ್ಭುತವಾದ ಯುದ್ಧವನ್ನು ಮಾಡಿದ್ದಾರೆ. ರಾವಣನೂ ಸಾಮಾನ್ಯವನಲ್ಲ. ರಾವಣಯೋರ್ಯುದ್ಧಂ ರಾವಣಯೋರಿವ, ಅವರಂತೆಯೇ ಅವರ ಯುದ್ಧ ಅತ್ಯಂತ ಅನುಪಮವಾದದ್ದು. ಅಂತಹ ಯುದ್ಧವೇ ಜಗತ್ತಿನಲ್ಲಿ ನಡೆದಿಲ್ಲ. ಅಷ್ಟು ಘೋರವಾದ ಯುದ್ಧವೆಲ್ಲವಾದ ಮೇಲೆ ಅವನನ್ನು ಸಂಹಾರ ಮಾಡಿ ವಿಭೀಷಣನನ್ನು ಪಟ್ಟಾಭಿಷೇಕ ಮಾಡಿ ರಾಮದೇವರು ಆ ಶ್ರೀಲಂಕೆಯ ರಾಜನನ್ನಾಗಿ ಮಾಡ್ತಾರೆ. ಲಕ್ಷ್ಮಣ ಹೇಳ್ತಾನೆ, ಅಲ್ಲ ಎಂತಹ ಲಂಕಾಪುರಿ, ಲಂಕೆಯಲ್ಲಿನ ಕೋಟೆಗೋಡೆ ಎಲ್ಲ ಬಂಗಾರದ ಕೋಟೆಗೋಡೆಯಂತೆ, ಚಿನ್ನದ ಆ ಒಂದು ಮನೆಗಳು, ರತ್ನ ಸ್ತಂಭಗಳು, ವಜ್ರ ವೈಡೂರ್ಯದ ಸೋಪಾನಗಳು, ಎಲ್ಲಿ ನೋಡಿದರಲ್ಲಿ ಸಂಪತ್ತು ತುಂಬಿ ತುಳುಕುವಂತಹ ಶ್ರೇಷ್ಠವಾದ ನಗರಿ ಅದು ಶ್ರೀಲಂಕೆ. ಅಂಥ ಲಂಕಾಪಟ್ಟಣದ ಅಧಿಪತಿಯಾದ ರಾವಣನನ್ನು ಗೆದ್ದು ನೀನು ರಾಜನಾಗುವುದರ ಬದಲು ವಿಭೀಷಣನನ್ನು ರಾಜನಾಗಿ ಕೂಡಿಸಿ ಮತ್ತೆ ಮರಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವಲ್ಲ, ಇದನ್ನು ನಾವೇ ಇಟ್ಟುಕೊಳ್ಳೋದು ಬೇಡವೇ ಅಂತ ಲಕ್ಷ್ಮಣ ರಾಮನಿಗೆ ಒಂದು ಮಾತು ಕೇಳ್ತಾನೆ. ಅಲ್ಲಿ ರಾಮ ನೀಡುವ ಸಂದೇಶ ಇದು ನಮ್ಮೆಲ್ಲರಿಗೂ ಗೊತ್ತು. ಈ ವಾಕ್ಯವನ್ನು ನಾವೆಲ್ಲರೂ ಕೇಳಿರ್ತೇವೆ. ರಾಮದೇವರು ಹೇಳಿದ್ದು ಅಂತ ನಮಗೆ ಹೆಚ್ಚಾಗಿ ಗೊತ್ತಿರುವುದಿಲ್ಲ. ಅಪ್ರತಿಮವಾದಂತಹ ಸಂದೇಶ ರಾಮದೇವರು ಆ ಸಮಯದಲ್ಲಿ ನೀಡ್ತಾರೆ. ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೇ ಲಕ್ಷ್ಮಣ, ಈ ಇಡೀ ಲಂಕಾಪಟ್ಟಣ ಸ್ವರ್ಣಮಯವಾಗಿ ಇದರಲ್ಲಿ ಸಂಪತ್ತು ತುಂಬಿ ತುಳುಕ್ತಾ ಇದ್ರು ನನಗಿದು ಸೇರ್ತಾ ಇಲ್ಲ. ಯಾಕೆ? ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಸ್ವರ್ಗಕ್ಕಿಂತ ನೀನು ಸ್ವರ್ಗದ ಸಂಪತ್ತನ್ನು ತಂದಿಟ್ಟರೂ ಕೂಡ ಅದು ನನಗೆ ನನ್ನ ಜನ್ಮಭೂಮಿಯ ಸಮಾನವಾಗಿ ಎಂದಿಗೂ ಆಗೋದಿಲ್ಲ. ನನ್ನ ಜನನಿಯಾದ ಕೌಸಲ್ಯ ನನಗೋಸ್ಕರ ಕಾಯ್ತಾ ಇದ್ದಾಳೆ. ನನ್ನ ಜನ್ಮಭೂಮಿಯಾದ ಅಯೋಧ್ಯೆ ನನಗಾಗಿ ಕಾಯ್ತಾ ಇದೆ. ನನ್ನ ಜನ್ಮಭೂಮಿಯಾದ ಅಯೋಧ್ಯೆಗೆ ಮರಳುವವರೆಗೂ ನನಗೆ ಸುಖವಿಲ್ಲ, ಸಮಾಧಾನವಿಲ್ಲ. ಯಾವ ಸಂಪತ್ತು ನನಗೆ ಬೇಡ. ನನ್ನ ಜನ್ಮಭೂಮಿಯಲ್ಲೇ ನಾನು ಯಾವಾಗಲೂ ಇದ್ದು ಸೇವೆ ಮಾಡುವುದೊಂದೇ ನನಗೆ ಆಸೆ. ನಾನು ಅಯೋಧ್ಯೆಗೆ ಮರಳುವುದೇ ನನಗೆ ಅಭಿಪ್ರಾಯ. ಹೀಗಾಗಿ ಎಲ್ಲರೂ ಅಲ್ಲೇ ಹೋಗೋಣ ಅಂತ ಆ ಅಯೋಧ್ಯೆಗೆ ಶ್ರೀರಾಮಚಂದ್ರ ತಾನು 14 ವರ್ಷದ ವನವಾಸವನ್ನು ಮುಗಿಸಿಕೊಂಡು ಮರಳಿ ಬರ್ತಾನೆ. ಭವ್ಯವಾದ ಉತ್ಸವವಾಗ್ತದೆ. ಭರತನೂ ಕೂಡ ಭಾರಿ ಆನಂದವನ್ನು ಪಡ್ತಾನೆ ರಾಮನ ಆಗಮನದಿಂದ. ಎಲ್ಲರೂ ಮತ್ತೆ ಅವನ ರಾಜ್ಯಾಭಿಷೇಕವಾಡಿ ರಾಮರಾಜ್ಯ ಇದು ಶ್ರೇಷ್ಠವಾದಂತಹ ಸ್ಥಾಪನೆ ಅಲ್ಲಿ ಆಗ್ತದೆ. ಇದು ರಾಮಾಯಣದ ಕೊನೆಯ ಘಟ್ಟದಲ್ಲಿ ಬರುವಂಥದ್ದು. ಮುಂದೂ ಅನೇಕ ಕಥೆಗಳಾಗ್ತವೆ. ರಾಮರಾಜ್ಯದ ವರ್ಣನೆಯೂ ಬರ್ತದೆ. ಅಂತೂ ನಮಗೆ ರಾಮದೇವರು ದಿವ್ಯವಾದ ಸಂದೇಶವನ್ನು ನೀಡಿದರು. ನಿಮ್ಮ ಶಕ್ತಿ, ನಿಮ್ಮ ಪ್ರತಿಭೆ, ನಿಮ್ಮ ಎಲ್ಲ ರೀತಿಯ ಸಾಮರ್ಥ್ಯಗಳು ಇದು ಸಾರ್ಥಕವಾಗಬೇಕು ಅಂದರೆ ನಿಮ್ಮ ಜನ್ಮಭೂಮಿಗೆ ಸೇವೆಯನ್ನು ಮಾಡಿ.
ಸಜಾತೋ ಏನ ಜಾತೇನ ಯಾತಿ ದೇಶ ಸಮುನ್ನತಿಂ. ನಮ್ಮ ದೇಶ ನಮ್ಮ ಹುಟ್ಟಿನಿಂದ ಏನಾದರೂ ಸ್ವಲ್ಪ ಸೇವೆಯನ್ನು ಪಡೆಯಿತು ಅಂತಾದರೆ ನಮ್ಮ ಜನ್ಮ ಸಾರ್ಥಕವಾಗ್ತದೆ. ಇದು ರಾಮದೇವರ ಮುಖ್ಯವಾದಂತಹ ಆದರ್ಶ. ಯಾರೂ ನಮ್ಮ ಜನ್ಮಭೂಮಿಯನ್ನು ಬಿಟ್ಟು ತೊರೆದು ಹೋಗುವುದು ಬೇಡ. ಇಲ್ಲಿಯೇ ಇದ್ದು ಸ್ವಲ್ಪ ಕಷ್ಟಗಳಿದ್ದರೂ, ಸ್ವಲ್ಪ ಸಂಪತ್ತು ಕಡಿಮೆ ಬಂದರೂ, ಏನೇ ಆದರೂ ಚಿಂತೆ ಇಲ್ಲ. ತಂದೆ ತಾಯಿಗಳನ್ನು ನೋಡಿಕೊಳ್ಳುವುದು, ನಮ್ಮ ಜನ್ಮಭೂಮಿಯಲ್ಲಿಯೇ ನಮ್ಮ ಎಲ್ಲ ಪ್ರತಿಭೆಯನ್ನು ಸಮರ್ಪಣೆ ಮಾಡುವುದು, ಇದು ಶ್ರೇಷ್ಠವಾದಂತಹ ಶ್ರೀರಾಮಚಂದ್ರ ದೇವರ ಆದರ್ಶ. ಇದು ರಾಮಾಯಣದ ಅತಿ ದೊಡ್ಡದಾದಂತಹ ಸಂದೇಶ. ಯಾರೂ ಕೂಡ ನಮ್ಮ ಜನ್ಮಭೂಮಿಯನ್ನು ತೊರೆಯುವುದು ಬೇಡ. ನಮ್ಮ ಸಕಲ ಸಂಪತ್ತನ್ನು, ಸಾಮರ್ಥ್ಯವನ್ನು, ಪ್ರತಿಭೆಯನ್ನು ಜನ್ಮಭೂಮಿಯ ಸೇವೆಗಾಗಿ ಮೀಸಲಿಡೋಣ. ಹಾಗಿಟ್ಟಂತಹ ಮಹಾನುಭಾವರು, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ರಾಜರು ಎಲ್ಲರೂ ಕೂಡ ಎಂಥ ಕೀರ್ತಿಯನ್ನು ಇವತ್ತು ಪಡೆದಿದ್ದಾರೆ ಅಂತ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಹೀಗಾಗಿ ಆ ರಾಮದೇವರ ಆದರ್ಶವನ್ನು ಪ್ರತಿಯೊಬ್ಬರು ಪಾಲನೆ ಮಾಡೋಣ. ಇವತ್ತು ಭವ್ಯವಾದಂತಹ ಉತ್ಸವವನ್ನು ಎಲ್ಲರೂ ಮಾಡೋಣ. ರಾಮನವಮಿ, ಅದೂ ಕೂಡ ಮುಂದಿನ ವರ್ಷದಲ್ಲಿ ಭವ್ಯವಾದಂತಹ ರಾಮ ಮಂದಿರ ಅಯೋಧ್ಯೆಯಲ್ಲಿ ಸ್ಥಾಪನೆಯಾಗಿ ಆ ರಾಮದೇವರ ಮೂರ್ತಿ ಪ್ರತಿಷ್ಠಾಪನೆ ಆಗುವುದನ್ನು ನಾವು ನೋಡುವವರಿದ್ದೇವೆ. ಅಂತಹ ಭಾಗ್ಯ ನಮಗೆ ರಾಮಚಂದ್ರ ದೇವರು ಕರುಣಿಸಬೇಕು. ಎಲ್ಲ ಔಷಧಿಗಳು, ವನಸ್ಪತಿಗಳು, ಎಲ್ಲ ವ್ಯಾಕ್ಸಿನ್ಗಳು ಇವೆಲ್ಲ ಒಂದು ಕಡೆಗೆ, ರಾಮದೇವರ ಅನುಗ್ರಹ ಇದು ಒಂದು ಕಡೆಗೆ. ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಲಕ್ಷ್ಮಣ ತಾನು ಮೂರ್ಛೆ ಹೋಗಿ ಬಿದ್ದಾಗ ಸಂಜೀವಿನಿ ಪರ್ವತವನ್ನು ಒಂದು ಸಲ ತರ್ತಾರೆ ಹನುಮಂತ ದೇವರು. ಮುಂದೊಂದು ಸಲ ಎಲ್ಲ ಕಪಿಗಳ ಮೇಲೆ ದಿವ್ಯವಾದ ಅಸ್ತ್ರವನ್ನು ರಾವಣ ಪ್ರಯೋಗ ಮಾಡಿದಾಗ, ಇಂದ್ರಜಿತ್ ಪ್ರಯೋಗ ಮಾಡಿದಾಗ, ಎಲ್ಲರೂ ಸತ್ತಂತೆ ಬಿದ್ದಾಗ ರಾಮದೇವರು ತಮ್ಮ ಎರಡೂ ಕಣ್ಣಿನಿಂದ ಕೃಪಾದೃಷ್ಟಿಯನ್ನು ಎಲ್ಲರ ಮೇಲೆ ಬೀರಿ ಎಬ್ಬಿಸಿದಂತಹ ಕಥೆ ರಾಮಾಯಣದಲ್ಲಿ ಬರ್ತದೆ. ಸಂಜೀವಿನಿ ಪರ್ವತವನ್ನು ತಂದು ಔಷಧಿಯನ್ನು ಹಾಕಿದ್ದು ಒಂದು ಕಡೆಗೆ, ಕೇವಲ ತಮ್ಮ ಕೃಪಾದೃಷ್ಟಿಯಿಂದ ಎಲ್ಲರನ್ನು ನಿರೋಗಿಗಳನ್ನಾಗಿ ಮಾಡಿ ಎಲ್ಲರನ್ನು ಎಬ್ಬಿಸಿ ಕೂಡಿಸಿದ್ದು ಒಂದು ಕಡೆಗೆ. ಹೀಗಾಗಿ ಔಷಧಿಗಳು ಬೇಕು, ಆದರೆ ಅದರ ಜೊತೆಗೆ ರಾಮದೇವರ ಕೃಪಾದೃಷ್ಟಿ ಬೇಕು. ಅದಿದ್ದರೆ ನಾವು ಅತ್ಯಂತ ಪುಷ್ಟರಾಗಲಿಕ್ಕೆ ಸಾಧ್ಯ. ಹೀಗಾಗಿ ಇಂತಹ ಮಹಾಮಾರಿಯ ಈ ಕೆಟ್ಟ ಪ್ರಸಂಗದಲ್ಲಿ ಔಷಧಿಗಳನ್ನು ಅವಶ್ಯವಾಗಿ ಸ್ವೀಕಾರ ಮಾಡೋಣ. ವ್ಯಾಕ್ಸಿನ್ಗಳು, ಬೇರೆ ಬೇರೆ ಔಷಧಿಗಳು ಇವೆಲ್ಲವೂ ಒಂದು ಕಡೆಗೆ ಅವಶ್ಯವಾಗಿರಲಿ. ಇನ್ನೊಂದು ಕಡೆಗೆ ಮುಖ್ಯವಾಗಿ ರಾಮದೇವರ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲಿದ್ದರೆ ಯಾವ ರೋಗವೂ ನಮ್ಮನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ಆ ರಾಮದೇವರ ಕೃಪೆಯ ರಕ್ಷಾ ಕವಚವನ್ನು ಎಲ್ಲರೂ ಧರಿಸೋಣ. ರಾಮದೇವರ ಅದ್ಭುತವಾದ ಸೇವೆಯನ್ನು ಮಾಡೋಣ. ಅಯೋಧ್ಯೆಯ ಆ ರಾಮ ಮಂದಿರವನ್ನು ಎಲ್ಲರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಕಟ್ಟುವುದಕ್ಕೆ ನಮ್ಮ ಸೇವೆಯನ್ನು ಸಲ್ಲಿಸೋಣ. ನಾವೂ ಕೂಡ ಅದಕ್ಕೆ ಯಾವ ವಿಘ್ನವೂ ಆಗದಂತೆ ರಾಮದೇವರಿಗೆ ನಿತ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಈ ವರ್ಷದ ರಾಮನವಮಿಯ ದಿವ್ಯವಾದಂತಹ ಈ ಸಂದೇಶವನ್ನು ಎಲ್ಲರೂ ತಿಳಿದುಕೊಳ್ಳೋಣ. ಇದೇ ಇಂದು ನಾವು ತಿಳಿಯುವ ರಾಮನ ಆದರ್ಶ, ರಾಮಾಯಣದ ಅತ್ಯಂತ ಭವ್ಯವಾದ ಸಂದೇಶ ಅಂತ ನಾನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ರಾಮನವಮಿಯ ಅತ್ಯಂತ ಹಾರ್ದಿಕವಾದಂತಹ ಶುಭಾಶಯಗಳು. ನೀವೆಲ್ಲರೂ ಅತ್ಯಂತ ಪ್ರೋತ್ಸಾಹವನ್ನು ನೀಡಿದ್ದಕ್ಕೆ 800 ಸಬ್ಸ್ಕ್ರೈಬರ್ಸ್ ಆಗಿ ಇವತ್ತು ಈ ಚಾನಲ್ ಅತ್ಯಂತ ಸುಂದರವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಖ್ಯವಾಗಿ ರಾಮದೇವರಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಾಳೆಯಿಂದ ಮತ್ತೆ ಎಂದಿನಂತೆ ನಮ್ಮ ಸುಭಾಷಿತ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗ್ತದೆ. ಎಲ್ಲರೂ ಹೀಗೆ ಪ್ರೋತ್ಸಾಹವನ್ನು ನೀಡ್ತಾ ಇರಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ತೇನೆ. ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು. ಜೈ ಶ್ರೀರಾಮ್. Shri Gurubhyo Namaha Harihi Om. A very good afternoon to everyone. Today is a special day, most special day of Ramanavami. The Lord on whose name we started the channel as Satya Rama. It is the birth anniversary of that great Lord Almighty. It is the day on which Lord Vishnu incarnated on this earth as Lord Sri Ramachandra. We all know that due to the penance of Dasharatha and Kausalya and the influence of Rishyashrunga, the Divya Payasam came out of the ritual and Kausalya takes it and gives birth to Sri Ramachandra. On this Chaitra Shuddha Navami, on the nakshatra of Punarvasu, on Sunday, Lord Rama incarnated on this day. As we were seeing different morals
from Ramayana since these 8 days. Today is the last day. On this special day, we shall listen to a special Sandesha by none other than Sri Ramachandra himself. After the war with Ravana, which was a great war indeed, Rama Ravana yor yuddham, Rama Ravana yoriva, says the poet. That means there is no similar war as this, that is between the king of Lanka and Sri Ramachandra himself. So after such a great war, when Ravana was killed by Sri Ramachandra, Lord did Pattabhisheka to Vibhishana and made him sit on the throne of Lanka. Lakshmana asks, the whole Lanka Pattana is filled with gold. The walls are built with gold. It is full of diamonds and pearls. So much wealth, so much treasure is hidden in this city. Should we really leave this Lanka and go back to Ayodhya? You have killed Ravana and you have the right to sit on the throne, asks Lakshmana. On that note, Sri Ramachandra gives a beautiful message to all of us. He says, Apis Swarnamayi Lanka Name Lakshmana Rochate Janani Janmabhumishcha Swargadapi Gariyasi. Which means, O Lakshmana, though this whole Lanka is filled with gold and diamond and full of wealth, I do not like it, because for me, my mother and my motherland are above heaven. My mother Kausalya is waiting for me. My motherland Ayodhya is waiting for me. I like Ayodhya more than anything else. I'll go back to my motherland. All my talent, all my capabilities should be for bringing up my own motherland, my Ayodhya. There I will be the king, says Lord Rama. Sajato yena jatena yati deshas samunnatim. His birth will be considered as fruitful, whose talent will be used for his own motherland. This was the great moral given by Lord Sri Ramachandra. We may be having many talents, we may be having the wealth, but if we use it for another nation, leaving our own motherland, then our birth will not be fruitful according to the Shastras. It can be considered as Sarthaka only if all our talents are used for our own motherland. This was the great Sandesha given by Lord Sri Ramachandra at the end of the war. So friends, let us all dedicate ourselves to our own motherland and not to any other nation, and that will fetch us a great amount of punya, and that will lead us in the path of Lord Sri Ramachandra. So this is today's Ramayana's Sandesha and Sri Ramachandra's Adarsha. I thank everyone for listening to all the beautiful stories of Ramayana in these 9 days. Tomorrow we all will start again with our journey of Subhashita. We are nearing 100, which is I am very much grateful, and I dedicate my Ananta Pranamas to Lord Sri Ramachandra and my Gurus, and I thank every one of you for your support. With your support, the channel has reached 800 subscribers. I'm thankful to you for all that. And tomorrow, again, sharp at 7 a.m., we will be starting our journey of Subhashitas. I seek your support in the future also. Till then, please keep sharing this Sandesha of Ramayana and of Sri Ramachandra. I thank you all once again. Shri Krishnarpanamastu. Jai Shri Ram.